ಎಲ್ರಿಗೂ ನಮಸ್ಕಾರ. ಪ್ರಿಮಾಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ CTETಗೆ ಸಂಬಂಧಪಟ್ಟ ಹಾಗೆ ಸೈಕಾಲಜಿಯ ಒಂದಷ್ಟು ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ನೀವು ಇವಾಗ್ಲಿಂದನೇ CTETಗೆ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಇನ್ನು ಫೆಬ್ರವರಿ 8ನೇ ತಾರೀಕಿಗೆ ಎಕ್ಸಾಮ್ ಆಗುತ್ತೆ. ನೀವೆಲ್ಲ ರಿವಿಷನ್ನ ಕಂಪ್ಲೀಟ್ ಮಾಡಿ ಒಂದು ಒಳ್ಳೆ ಸ್ಕೋರ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಾನು ಜನವರಿಯಿಂದ ಶುರು ಮಾಡ್ತೀನಿ, ಫೆಬ್ರವರಿ 1 ಶುರು ಮಾಡ್ತೀನಿ ಓದೋಕ್ಕೆ, ಸೈಕಾಲಜಿ ಈಸಿ ಇರುತ್ತೆ ಅಂತ ಅಂದ್ಕೊಂಡ್ರೆ ಸ್ಕೋರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ವಿಡಿಯೋ CTET ದೃಷ್ಟಿಯಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. ಸೊ ಫಸ್ಟ್ ಕ್ವೆಶನ್, ಪಿಯಾಗೆಟ್ಸ್ ಥಿಯರಿ ಇಸ್ ಪ್ರೈಮರಿಲಿ ಕನ್ಸರ್ನ್ಡ್ ವಿತ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಕನ್ನಡದಲ್ಲಿ ಪಿಯಾಜೆ ಅವರ ಒಂದು ಸಿದ್ಧಾಂತ ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿರೋವಂಥದ್ದು. ಸೊ ಮಾರಲ್ ಡೆವಲಪ್ಮೆಂಟ್, ಕಾಗ್ನಿಟಿವ್ ಡೆವಲಪ್ಮೆಂಟ್, ಸೋಷಿಯಲ್ ಡೆವಲಪ್ಮೆಂಟ್, ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಇದೆ. ನೈತಿಕ ಬೆಳವಣಿಗೆ, ಅರಿವಿನ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ 61 ಕ್ವೆಶನ್ನು. ಸೊ ಫಸ್ಟ್ ಕ್ವೆಶನ್ನು ಕನ್ನಡ ಮತ್ತು ಇಂಗ್ಲೀಷ್ ಬಂದಿರೋದ್ರಿಂದ 61ನೇ ಪ್ರಶ್ನೆ ಇದೊಂದು ಮಾಡೆಲ್ ಕ್ವೆಶನ್ ಪೇಪರ್ ಆಗಿರುತ್ತೆ. 61 ಕ್ವೆಶನ್ ಇಂದ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದು ಕಾಗ್ನಿಟಿವ್ ಡೆವಲಪ್ಮೆಂಟ್, ಅರಿವಿನ ಬೆಳವಣಿಗೆ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಪಿಯಾಗೆಟ್ಸ್ ಥಿಯರಿ ಇಸ್ ಪ್ರೈಮರಿಲಿ ಕನ್ಸರ್ನ್ಡ್ ವಿತ್ ಕಾಗ್ನಿಟಿವ್ ಡೆವಲಪ್ಮೆಂಟ್, ಕನ್ನಡದಲ್ಲಿ ಅರಿವಿನ ಒಂದು ಬೆಳವಣಿಗೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಒಂದು ಪ್ರಶ್ನೆ, ಅಟ್ ವಾಟ್ ಏಜ್ ಡಸ್ ದ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಬಿಗಿನ್ಸ್ ಅಕಾರ್ಡಿಂಗ್ ಟು ಪಿಯಾಗೆಟ್ ಅಂತ ಇದೆ. ಪಿಯಾಜೆಟ್ ಅಂದ್ರೆ ಪಿಯಾಜೆ ಅವರ ಪ್ರಕಾರ ಸ್ಥೂಲ ಕ್ರಿಯಾತ್ಮಕ ಹಂತ ಯಾವ ವಯಸ್ಸಲ್ಲಿ ಆರಂಭ ಆಗತ್ತೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಇದೆ: 2 to 7 years, 7 to 11 years, 11 to 15 years and 0 to 2 years ಅಂತ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ಏನಿದೆ ಅಲ್ಲ, 7 to 11 years ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಪಿಯಾಜೆ ಪ್ರಕಾರ ಸ್ಥೂಲ ಕ್ರಿಯಾತ್ಮಕ ಹಂತ ಅಂತ ಬಂದಾಗ 7 to 11 years. ಸ್ಥೂಲ ಕ್ರಿಯಾತ್ಮಕ ಹಂತಕ್ಕೆ ಮೂರ್ತ ಕಾರ್ಯ ಹಂತ ಅಂತಲೂ ಕೂಡ ಹೇಳ್ತಾರೆ. ಸೊ 7 to 11 years. 11 and above ಅಂತ ಬಂದಾಗ ಔಪಚಾರಿಕ ಹಂತ ಅಂತ ಹೇಳ್ತಾರೆ. ಸೊ ಆಯ್ತಾ, ಸಂವೇದನಾ ಗತಿಯ ಹಂತ 0 to 2 years. ಆಮೇಲೆ ಕಾರ್ಯಪೂರ್ವ ಹಂತ ಬಂದ್ಬಿಟ್ಟು 2 to 7 years. ಇದು ಸ್ಥೂಲ ಕ್ರಿಯಾತ್ಮಕ ಹಂತ ಅಥವಾ ಮೂರ್ತ ಕಾರ್ಯ ಹಂತ ಅಂತ ಬಂದಾಗ 7 to 11 years. ಅಂಡ್ 11 and above ಬಂದು ಔಪಚಾರಿಕ ಕ್ರಿಯಾತ್ಮಕ ಹಂತ ಆಗುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಥಿಯರಿಸ್ಟ್ ಪ್ರಪೋಸ್ಡ್ ದ ಕಾನ್ಸೆಪ್ಟ್ ಆಫ್ ಸ್ಕ್ಯಾಫೋಲ್ಡಿಂಗ್ ಅಂತ ಕೇಳಿದ್ದಾರೆ. ಅಂದ್ರೆ ಸ್ಕ್ಯಾಫೋಲ್ಡಿಂಗ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಯಾರು ಪ್ರತಿಪಾದನೆ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾರು ಹಂಗಂದ್ರೆ ಆಪ್ಷನ್ಸ್ ನೋಡಿ, ಬ್ರೂನರ್, ಪಿಯಾಗೆಟ್, ಸ್ಕಿನ್ನರ್ ಮತ್ತೆ ಫ್ರಾಯ್ಡ್ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ ಇದೆ. ಸೊ ಇಲ್ಲಿ ಯಾರು ಈ ಒಂದು ಸ್ಕ್ಯಾಫೋಲ್ಡಿಂಗ್ ಕಾನ್ಸೆಪ್ಟ್ ಅನ್ನ ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ಷನ್ ಎ ಬ್ರೂನರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಬ್ರೂನರ್ ಏನಿದ್ದಾರೆ ಈ ಒಂದು ಸ್ಕ್ಯಾಫೋಲ್ಡಿಂಗ್ ಕಾನ್ಸೆಪ್ಟ್ ಅನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ನೆಕ್ಸ್ಟ್ ಕ್ವೆಶನ್ನು, ಇಂಟೆಲಿಜೆನ್ಸ್ ಕೋಶೆಂಟ್ ಇಸ್ ದ ರೇಷಿಯೋ ಆಫ್ ಡ್ಯಾಶ್, IQ ಅಂತಾನು ಕೂಡ ಹೇಳ್ತಾರೆ. ಕನ್ನಡದಲ್ಲಿ ಬುದ್ಧಿಯಾಂಕ ಅಥವಾ ಬುದ್ಧಿಯಾಂಕ ಸೂಚಿ ಅಂತಾನು ಕೂಡ ಹೇಳ್ತಾರೆ. ಇದರ ಒಂದು ಅನುಪಾತ ಏನು ಅಂತ ಹೇಳಿ ಕೇಳಿರೋವಂಥದ್ದು. ಸೊ ಆಪ್ಷನ್ ಎ ಫಿಸಿಕಲ್ ಏಜ್ ಟು ಮೆಂಟಲ್ ಏಜ್, ಆಪ್ಷನ್ ಬಿ ಮೆಂಟಲ್ ಏಜ್ ಟು chronological age into 100, ಆಪ್ಷನ್ ಸಿ chronological age to mental age, ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟೆಲಿಜೆನ್ಸ್ ಕೋಶೆಂಟ್ಗೆ ಸರಿಯಾಗಿರ್ತಕ್ಕಂತಹ ಒಂದು ರೇಷಿಯೋ ಅಂತ ಬಂದಾಗ 64th ಕ್ವೆಶನ್ ಬಂದು ಆಪ್ಷನ್ ಬಿ ಆಗುತ್ತೆ. ಆಯಿತಾ, ಮೆಂಟಲ್ ಏಜ್ ಟು ಕ್ರೋನೋಲಾಜಿಕಲ್ ಏಜ್ ಇಂಟು 100 ಅಂತ. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ, ವಿಚ್ ಈಸ್ ನಾಟ್ ಅ ಟೈಪ್ ಆಫ್ ಇಂಟೆಲಿಜೆನ್ಸ್ ಇನ್ ಗಾರ್ಡ್ನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಅಂತ. ಅಂದರೆ ಗಾರ್ಡ್ನರ್ನವರ ಬಹುಬುದ್ಧಿಮತ್ತೆ ಸಿದ್ಧಾಂತದಲ್ಲಿ ಯಾವುದು ಬುದ್ಧಿಮತ್ತೆಯ ಪ್ರಕಾರ ಅಲ್ಲ ಅಂತ ಕೇಳಿದ್ದಾರೆ. ಸೊ ಲಿಂಗ್ವಿಸ್ಟಿಕ್ ಇಂಟೆಲಿಜೆನ್ಸ್, ಮ್ಯೂಸಿಕಲ್ ಇಂಟೆಲಿಜೆನ್ಸ್, ಡಿಜಿಟಲ್ ಇಂಟೆಲಿಜೆನ್ಸ್, ಹಾಗೆಯೇ ಸ್ಪೇಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಡಿಜಿಟಲ್ ಬುದ್ಧಿಮತ್ತೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಗಾರ್ಡ್ನರ್ ಅವರ ಬುದ್ಧಿಮತ್ತೆ ಸಿದ್ಧಾಂತದಲ್ಲಿ ಬುದ್ಧಿಮತ್ತೆಯ ಪ್ರಕಾರ ಅಲ್ಲದೆ ಇರೋವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಡಿಜಿಟಲ್ ಇಂಟೆಲಿಜೆನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಕ್ವೆಶನ್,
ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಪ್ರೈಮರಿಲಿ ಅಫೆಕ್ಟ್ಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಯಾವುದ್ರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತ ಕೇಳಿರೋವಂಥದ್ದು. ಸೊ ಇಲ್ಲಿ ಫಿಸಿಕಲ್ ಡೆವಲಪ್ಮೆಂಟ್ ಅಂತ ಇದೆ ಆಪ್ಷನ್ ಎ, ಆಪ್ಷನ್ ಬಿ ಸೋಷಿಯಲ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರಾಕ್ಷನ್, ಆಪ್ಷನ್ ಸಿ ಓನ್ಲಿ ಸ್ಪೀಚ್, ಆಪ್ಷನ್ ಡಿ ವಿಷನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಪ್ಪ ಅಂತಂದರೆ ಆಪ್ಷನ್ ಬಿ ನೋಡಿಲಿ, ಸೋಷಿಯಲ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರಾಕ್ಷನ್ ಅಂದರೆ ಸಾಮಾಜಿಕ ಸಂವಹನ ಮತ್ತು ಸಂವಾದ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಅಕಾರ್ಡಿಂಗ್ ಟು ವೈಗೋಟ್ಸ್ಕಿ ಲರ್ನಿಂಗ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ವೈಗೋಟ್ಸ್ಕಿ ಅವರ ಪ್ರಕಾರ ಕಲಿಕೆ ಅಂತಂದರೆ ಏನು ಅನ್ನೋದು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಆಯ್ಕೆಗಳನ್ನ ನೋಡೋದಾದ್ರೆ ಆಪ್ಷನ್ ಎ ಅನ್ ಇಂಡಿವಿಜುವಲ್ ಪ್ರೋಸೆಸ್, ಆಪ್ಷನ್ ಬಿ ಅ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಪ್ರೋಸೆಸ್, ಆಪ್ಷನ್ ಬಿ ಓನ್ಲಿ ಬಯೋಲಾಜಿಕಲ್, ಆಪ್ಷನ್ ಡಿ ಪ್ಯಾಸಿವ್ ರಿಸೆಪ್ಷನ್ ಅಂತ ಇದೆ. ಆಯಿತಾ? ಸೊ ಇಲ್ಲಿ ವೈಗೋಟ್ಸ್ಕಿ ಪ್ರಕಾರ ಇದು ಏನು ಕಲಿಕೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಅ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಪ್ರೋಸೆಸ್ ಅಂದರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಕ್ರಿಯೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ದ ಟರ್ಮ್ ರೀಡಿನೆಸ್ ಇನ್ ಎಜುಕೇಷನ್ ರೆಫರ್ಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಶಿಕ್ಷಣದಲ್ಲಿ ಸನ್ನದ್ಧತೆ, ರೀಡಿನೆಸ್ ಅಂದರೆ ಸನ್ನದ್ಧತೆ ಅಂತಕ್ಕಂಥ ಒಂದು ಪದ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಥವಾ ಏನನ್ನು ಸೂಚಿಸುತ್ತೆ ಅನ್ನೋದು ಪ್ರಶ್ನೆ. ಓಕೆನಾ? ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ಟೀಚರ್ಸ್ ಪ್ರಿಪರೇಷನ್, ಆಪ್ಷನ್ ಬಿ ಚೈಲ್ಡ್ಸ್ ಡೆವಲಪ್ಮೆಂಟಲ್ ಪ್ರಿಪೇರ್ಡ್ನೆಸ್ ಫಾರ್ ಲರ್ನಿಂಗ್, ಆಪ್ಷನ್ ಸಿ ಕ್ಲಾಸ್ ರೂಮ್ ರೀಡಿನೆಸ್ ಆ್ಯಂಡ್ ಆಪ್ಷನ್ ಡಿ ಎಕ್ಸಾಮ್ ಪ್ರಿಪರೇಷನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಬಿ ನೋಡಿಲಿ, ಚೈಲ್ಡ್ಸ್ ಡೆವಲಪ್ಮೆಂಟಲ್ ಪ್ರಿಪೇರ್ಡ್ನೆಸ್ ಫಾರ್ ಲರ್ನಿಂಗ್ ಅಂದರೆ ಕಲಿಕೆಗಾಗಿ ಮಗುವಿನ ಬೆಳವಣಿಗೆ ಸಿದ್ಧತೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ದ ಟರ್ಮ್ ರೀಡಿನೆಸ್ ಇನ್ ಎಜುಕೇಷನ್ ರೆಫರ್ಸ್ ಟು ಚೈಲ್ಡ್ಸ್ ಡೆವಲಪ್ಮೆಂಟಲ್ ಪ್ರಿಪೇರ್ಡ್ನೆಸ್ ಫಾರ್ ಲರ್ನಿಂಗ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಮಾಸ್ಲೋಸ್ ಹೈರಾರ್ಕಿ ಪ್ಲೇಸಸ್ ವಿಚ್ ನೀಡ್ ಅಟ್ ದ ಟಾಪ್ ಅಂತ ಕೇಳಿದ್ದಾರೆ. ಸೊ ಮಾಸ್ಲೋ ಶ್ರೇಣಿಯಲ್ಲಿ ಯಾವ ಅಗತ್ಯ ಮೇಲೆ ಇದೆ ಅಂತ ಹೇಳಿ. ಸೊ ಆಪ್ಷನ್ ನೋಡಿ, ಸೇಫ್ಟಿ ನೀಡ್ಸ್ ಆಪ್ಷನ್ ಎ, ಆಪ್ಷನ್ ಬಿ ಇನ್ನು ಸೈಕಾಲಜಿಕಲ್ ನೀಡ್ಸ್, ಆಪ್ಷನ್ ಸಿ ಸೆಲ್ಫ್ ಆಕ್ಚುಲೈಸೇಷನ್, ಆಪ್ಷನ್ ಡಿ ಸೋಷಿಯಲ್ ನೀಡ್ಸ್ ಅಂತ ಇದೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ನೋಡಿ, ಸೆಲ್ಫ್ ಆಕ್ಚುಲೈಸೇಷನ್ ಅಂದರೆ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ಮಾಸ್ಲೋರ್ ಅವರ ಶ್ರೇಣಿಯಲ್ಲಿ ಏನು ಅಗತ್ಯದ ಮೇಲೆ ಇರ್ತಕ್ಕಂಥ ಒಂದು ಅಂಶ ಅಂತ ಹೇಳ್ಬೋದು. ಸೊ ಆಪ್ಷನ್ ಸಿ ಸೆಲ್ಫ್ ಆಕ್ಚುಲೈಸೇಷನ್ ಅಥವಾ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಅಸಿಮಿಲೇಷನ್ ಆ್ಯಂಡ್ ಅಕೊಮೊಡೇಷನ್ ಆರ್ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಆತ್ಮಸಾತ್ ಮಾಡಿಕೊಳ್ಳುವಿಕೆ ಮತ್ತು ಹೊಂದಾಣಿಕೆ ಇವು ಸಂಬಂಧಿಸಿರ್ತಕ್ಕಂತಹ ಒಂದು ಪರಿಕಲ್ಪನೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ, ಅಸಿಮಿಲೇಷನ್ ಆ್ಯಂಡ್ ಅಕೊಮೊಡೇಷನ್ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ, ಫ್ರಾಯ್ಡ್ಸ್ ಥಿಯರಿ, ಪಿಯಾಜೆಟ್ಸ್ ಥಿಯರಿ, ಸ್ಕಿನ್ನರ್ಸ್ ಥಿಯರಿ ಆ್ಯಂಡ್ ಎರಿಕ್ಸನ್ಸ್ ಥಿಯರಿ ಅಂತ. ಸೊ ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತಂದರೆ ಪಿಯಾಜೆಸ್ ಥಿಯರಿ ಅಥವಾ ಪಿಯಾಜೆ ಅವರ ಒಂದು ಸಿದ್ಧಾಂತ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂತ ಕೇಳಿದ್ದಾರೆ. ಅಂದರೆ ಬಾಹ್ಯ ಪ್ರೇರಣೆಗೆ ಉದಾಹರಣೆ ಯಾವುದು ಅಂತ ಹೇಳಿಬಿಟ್ಟು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ನ ನೋಡೋಕ್ಕಿಂತ ಮುಂಚೆ ಆಪ್ಷನ್ಸ್ ನೋಡಿ ಇಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ 1 ಲರ್ನಿಂಗ್ ಫಾರ್ ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್, ಆಪ್ಷನ್ 2 ಲರ್ನಿಂಗ್ ಫಾರ್ ರಿವಾರ್ಡ್ಸ್ ಆ್ಯಂಡ್ ಗ್ರೇಡ್ಸ್, ಆಪ್ಷನ್ 3 ಲರ್ನಿಂಗ್ ಔಟ್ ಆಫ್ ಕ್ಯೂರಿಯಾಸಿಟಿ, ಆಪ್ಷನ್ 4 ಸೆಲ್ಫ್ ಡಿರೆಕ್ಟೆಡ್ ಅಥವಾ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅನ್ನೋದು. ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಲರ್ನಿಂಗ್ ಫಾರ್ ರಿವಾರ್ಡ್ಸ್ ಆ್ಯಂಡ್ ಗ್ರೇಡ್ಸ್ ಅನ್ನೋದು ಆನ್ಸರ್ ಆಗುತ್ತೆ. ಅಂದರೆ ಬಹುಮಾನಗಳು ಮತ್ತು ಅಂಕಗಳಿಕೆಗೋಸ್ಕರ ಕಲಿಯೋದು ಅಂತ. ಸೊ ವಿಚ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಎಕ್ಸ್ಟ್ರಿನ್ಸಿಕ್ ಮೋಟಿವೇಶನ್ ಅಂದರೆ ಲರ್ನಿಂಗ್ ಫಾರ್ ರಿವಾರ್ಡ್ಸ್ ಆ್ಯಂಡ್ ಗ್ರೇಡ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಈ ರೀತಿ ಇದೆ. ಸೊ ಜೆಂಡರ್ ಸ್ಟೆರಿಯೋಟೈಪಿಂಗ್ ಇನ್ ಎಜುಕೇಷನ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಡ್ಯಾಶ್ ಅಂತ. ಅಂದರೆ ಶಿಕ್ಷಣದಲ್ಲಿ ಲಿಂಗ ರೂಢಿಗಳನ್ನು ಕಡಿಮೆ ಮಾಡಬಹುದು. ಅಂದರೆ ಪಾರ್ಶಾಲಿಟಿ, ಭೇದ ಭಾವ, ಲಿಂಗ ತಾರತಮ್ಯ ಅಂತ ಹೇಳ್ತೀವಲ್ವ. ಸೊ ಹೆಂಗೆ ಕಡಿಮೆ ಮಾಡ್ಬೋದು ಅಂತ ಕೇಳಿರೋದು 72 ಕ್ವೆಶ್ಚನ್. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಜೆಂಡರ್ ಸೆನ್ಸಿಟಿವ್ ಕರಿಕ್ಯುಲಮ್ ಆ್ಯಂಡ್ ಈಕ್ವಲ್ ಆಪರ್ಚುನಿಟೀಸ್ ಅಂತ, ಆಪ್ಷನ್ ಬಿ ಸಪ್ರೇಟ್ ಎಜುಕೇಷನ್ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಆಪ್ಷನ್ ಸಿ ಟ್ರೆಡಿಷನಲ್ ಅಪ್ರೋಚ್, ಆಪ್ಷನ್ ಡಿ ಜೆಂಡರ್ ಬೇಸ್ಡ್ ಸೀಟಿಂಗ್ ಅಂತ ಇದೆ. ಸೊ ಇಲ್ಲಿ ಜೆಂಡರ್ ಸ್ಟೆರಿಯೋಟೈಪಿಂಗ್ ಇನ್ ಎಜುಕೇಷನ್
ಎಜುಕೇಶನ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ ಆಪ್ಷನ್ ಎ ಜೆಂಡರ್ ಸೆನ್ಸಿಟಿವ್ ಕರಿಕ್ಯುಲಮ್ ಅಂಡ್ ಈಕ್ವಲ್ ಆಪರ್ಚುನಿಟಿ. ಸೊ ಇಲ್ಲಿ ಈಕ್ವಲ್ ಅಂತ ನೋಡಿದಾಗಲೇ ಗೊತ್ತಾಗೋಗ್ಬಿಡುತ್ತೆ ಆನ್ಸರ್ ಇದೆ ಅಂತ. ಸೊ ಲಿಂಗ ಸಂವೇದನಾ ಪಠ್ಯಕ್ರಮ ಮತ್ತೆ ಸಮಾನ ಅವಕಾಶವನ್ನ ನೀಡೋದ್ರಿಂದ ನಾವು ಲಿಂಗ ತಾರತಮ್ಯವನ್ನ ಕಡಿಮೆ ಮಾಡಬಹುದು ಅಂತ. ಸೊ ಇಲ್ಲಿ ರೆಡ್ಯೂಸ್ಡ್ ಅಂತ ಕೇಳಿರೋದು, ರೆಡ್ಯೂಸ್ಡ್ ಅಂದ್ರೆ ಕಡಿಮೆ ಮಾಡಬಹುದು, ಹೇಗೆ ಅನ್ನೋದು. ಸೊ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಬ್ಲೂಮ್ಸ್ ಟ್ಯಾಕ್ಸೋನಮಿ ಇನ್ಕ್ಲೂಡ್ಸ್ ಹೌ ಮೆನಿ ಲೆವೆಲ್ಸ್ ಇನ್ ದ ಕಾಗ್ನಿಟಿವ್ ಡೊಮೇನ್ ಅಂತ ಇದೆ. ಬ್ಲೂಮ್ ವರ್ಗೀಕರಣ ಅರಿವಿನ ಕ್ಷೇತ್ರದಲ್ಲಿ ಎಷ್ಟು ಹಂತಗಳನ್ನ ಒಳಗೊಂಡಿದೆ ಅಂತ. ಸೊ ಆಪ್ಷನ್ಸ್ ನೋಡಿ 4, 5, 6, 7 ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ 6 ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲಿ ಪ್ರೋಗ್ರೆಸಿವ್ ಎಜುಕೇಶನ್ ಎಂಪಸೈಸಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಪ್ರೋಗ್ರೆಸಿವ್ ಎಜುಕೇಶನ್ ಎಂಪಸೈಸಸ್ ಪ್ರಶ್ನೆ ಇಲ್ಲಿದೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಅಂದ್ರೆ ಕನ್ನಡದಲ್ಲಿ ಇದಕ್ಕೆ ಪ್ರಗತಿಶೀಲ ಶಿಕ್ಷಣ ಯಾವುದಕ್ಕೆ ಒತ್ತು ನೀಡತ್ತೆ ಅಂತ. ಆಪ್ಷನ್ 1 ರೂಟ್ ಲರ್ನಿಂಗ್, ಆಪ್ಷನ್ 2 ಲರ್ನಿಂಗ್ ಬೈ ಡೂಯಿಂಗ್ ಅಂಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಆಪ್ಷನ್ ಸಿ ಟೀಚರ್ ಸೆಂಟ್ರಡ್ ಅಪ್ರೋಚ್, ಆಪ್ಷನ್ ಡಿ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಓನ್ಲಿ ಅಂತ ಇದೆ. ಸೊ ಈ ಪ್ರಶ್ನೆಗೆ 74ನೇ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಬಂದು ಆಪ್ಷನ್ ಬಿ ಲರ್ನಿಂಗ್ ಬೈ ಡೂಯಿಂಗ್ ಅಂಡ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಮಾಡುವುದರ ಮೂಲಕ ಕಲಿಕೆ ಮತ್ತು ಅನುಭವ ಕಲಿಕೆ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ, ಅಕಾರ್ಡಿಂಗ್ ಟು RTE ಆಕ್ಟ್ 2009 ದ ಪ್ಯೂಪಿಲ್ ಟೀಚರ್ ರೇಷಿಯೋ ಫಾರ್ ಪ್ರೈಮರಿ ಕ್ಲಾಸಸ್ ಶುಡ್ ಬಿ ಡ್ಯಾಶ್ ಅಂತ ಇದೆ. ಅಂದ್ರೆ ಕನ್ನಡದಲ್ಲಿ RTE ಕಾಯ್ದೆ 2009 ಪ್ರಕಾರ ಪ್ರಾಥಮಿಕ ತರಗತಿಗಳಿಗೆ ವಿದ್ಯಾರ್ಥಿ ಶಿಕ್ಷಕರ ಅನುಪಾತ ಎಷ್ಟಿರಬೇಕು ಅಂತ. ಸೊ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ 30:1 ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಆಪ್ಷನ್ ಬಿ 30:1 ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ಉತ್ತರ, ಆಪ್ಷನ್ ಬಿ. ಮುಂದಿನ ಒಂದು ಪ್ರಶ್ನೆ 76ನೇ ಒಂದು ಪ್ರಶ್ನೆ, ಲರ್ನಿಂಗ್ ಡಿಸೇಬಿಲಿಟೀಸ್ ಆರ್ ಡ್ಯಾಶ್ ಅಂದ್ರೆ ಕಲಿಕೆಯ ವಿಕಲಾಂಗತೆಗಳು ಯಾವುದು ಅಂತ ಕೇಳಿರೋದು. ಆಪ್ಷನ್ಸ್ ನೋಡಿ ಇಲ್ಲಿ, ಆಪ್ಷನ್ ಎ ಆಲ್ವೇಸ್ ಲಿಂಕ್ ಟು ಲೋ IQ, ಆಪ್ಷನ್ ಬಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಫೆಕ್ಟಿಂಗ್ ಸ್ಪೆಸಿಫಿಕ್ ಸ್ಕಿಲ್ಸ್, ಆಪ್ಷನ್ ಸಿ ಡ್ಯೂ ಟು ಲೇಸಿನೆಸ್, ಆಪ್ಷನ್ ಡಿ ಟೆಂಪರರಿ ಪ್ರಾಬ್ಲಮ್ಸ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ನಿರ್ದಿಷ್ಟ ಕೌಶಲ್ಯಗಳ ಮೇಲೆ ಪರಿಣಾಮ ಬೀರುವ ನರವೈಜ್ಞಾನಿಕ ಅಸ್ವಸ್ಥತೆಗಳು. ಅಂದ್ರೆ ಆಪ್ಷನ್ ಬಿ ನ್ಯೂರಾಲಜಿಕಲ್ ಡಿಸಾರ್ಡರ್ಸ್ ಅಫೆಕ್ಟಿಂಗ್ ಸ್ಪೆಸಿಫಿಕ್ ಸ್ಕಿಲ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಲರ್ನಿಂಗ್ ಡಿಸಾಬಿಲಿಟೀಸ್ ಅಂತಂದ್ರೆ ವಿಕಲಾಂಗತೆಗಳು, ಕಲಿಕೆಗೆ ಸಂಬಂಧಪಟ್ಟ ವಿಕಲಾಂಗತೆಗಳು ಅಂತ ಬಂದಾಗ ನರವೈಜ್ಞಾನಿಕ ಅಸ್ವಸ್ಥತೆ ಅಂತ ಆಗುತ್ತೆ, ಆಪ್ಷನ್ ಬಿ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಬೆಸ್ಟ್ ಇಂಡಿಕೇಟರ್ ಆಫ್ ಎ ಚೈಲ್ಡ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಇಸ್ ಡ್ಯಾಶ್ ಅಂತ ಇದೆ. ಅಂದ್ರೆ ಮಗುವಿನ ಅರಿವಿನ ಬೆಳವಣಿಗೆಯ ಒಂದು ಉತ್ತಮ ಸೂಚಕವೆಂದರೆ ಡ್ಯಾಶ್ ಅಂತ. ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ? ಆಪ್ಷನ್ಸ್ ನೋಡಿ, ಎಕ್ಸಾಮ್ ಸ್ಕೋರ್ಸ್ ಓನ್ಲಿ, ಆಪ್ಷನ್ ಬಿ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಥಿಂಕಿಂಗ್ ಎಬಿಲಿಟೀಸ್, ಆಪ್ಷನ್ ಸಿ ಫಿಸಿಕಲ್ ಅಪಿಯರೆನ್ಸ್, ಆಪ್ಷನ್ ಡಿ ಹ್ಯಾಂಡ್ ರೈಟಿಂಗ್ ಅಂತ ಇದೆ. ಸೊ ಇದಕ್ಕೆ ದ ಬೆಸ್ಟ್ ಇಂಡಿಕೇಟರ್ ಫಾರ್ ಅ ಚೈಲ್ಡ್ಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಈಸ್ ಆಪ್ಷನ್ ಬಿ ಪ್ರಾಬ್ಲಮ್ ಸಾಲ್ವಿಂಗ್ ಅಂಡ್ ಥಿಂಕಿಂಗ್ ಎಬಿಲಿಟೀಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ, ಆಪ್ಷನ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೋಷಿಯಲೈಸೇಷನ್ ಪ್ರೈಮರಿಲಿ ಅಕ್ಯೂರ್ಸ್ ಥ್ರೂ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದ್ರೆ ಸೋಷಿಯಲೈಸೇಷನ್ ಅಂದ್ರೆ ಸಾಮಾಜೀಕರಣ ಪ್ರಾಥಮಿಕವಾಗಿ ಸಂಭವಿಸುವುದು ಎಲ್ಲಿ ಅಂತ. ಆಯ್ತಾ, ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಜೆನೆಟಿಕ್ ಇನ್ಹೆರಿಟೆನ್ಸ್, ಆಪ್ಷನ್ ಬಿ ಇಂಟರಾಕ್ಷನ್ ವಿತ್ ಫ್ಯಾಮಿಲಿ ಪೀರ್ಸ್ ಅಂಡ್ ಸೊಸೈಟಿ, ಆಪ್ಷನ್ ಸಿ ಬುಕ್ಸ್ ಓನ್ಲಿ, ಆಪ್ಷನ್ ಡಿ ಟೆಕ್ನಾಲಜಿ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಬಿ ಇಂಟರಾಕ್ಷನ್ ವಿತ್ ಫ್ಯಾಮಿಲಿ ಪೀರ್ಸ್ ಅಂಡ್ ಸೊಸೈಟಿ, ಪೀರ್ಸ್ ಅಂತಂದ್ರೆ ಗೆಳೆಯರು ಅಂತ ಆಗುತ್ತೆ. ಓಕೆನಾ. ಸೊ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಫಾರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಕಂಡಕ್ಟೆಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದ್ರೆ ರಚನಾತ್ಮಕ ಮೌಲ್ಯಮಾಪನವನ್ನ ನಡೆಸಲಾಗುತ್ತೆ. ರಚನಾತ್ಮಕ ಮೌಲ್ಯಮಾಪನವನ್ನ ಯಾವಾಗ ನಡೆಸಲಾಗುತ್ತೆ? ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ. ಸೊ ಸಂಕಲನಾತ್ಮಕ ಅಂತಂದ್ರೆ ಸಮೆಟಿವ್ ಆಗುತ್ತೆ. ಸೊ ಆಪ್ಷನ್ಸ್ ನೋಡೋಣ ಇಲ್ಲಿ, ಓನ್ಲಿ ಎಟ್ ದ ಎಂಡ್ ಆಫ್ ದ ಇಯರ್, ಕಂಟಿನ್ಯೂಸ್ಲಿ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್, ಓನ್ಲಿ ಫಾರ್ ರ್ಯಾಂಕಿಂಗ್ ಸ್ಟೂಡೆಂಟ್ಸ್, ಆಪ್ಷನ್ ಡಿ ನೆವರ್ ಅಂತ ಇದೆ. ಸೊ 79th ಕ್ವೆಶನ್ಗೆ ಆಪ್ಷನ್ ಬಿ ಕಂಟಿನ್ಯೂಸ್ಲಿ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್ ಅಂದ್ರೆ ಕಲಿಕೆಯ ಪ್ರಕ್ರಿಯೆಯ ಸಮಯದಲ್ಲಿ ನಿರಂತರವಾಗಿ ಮಾಡುವಂತಹ ಒಂದು ಮೌಲ್ಯಮಾಪನ ಆಗಿರುತ್ತೆ. ಸೊ ಹಾಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಕಂಡಕ್ಟೆಡ್ ಕಂಟಿನ್ಯೂಸ್ಲಿ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ.
ನೆಕ್ಸ್ಟ್ ಕ್ವೆಶನ್ ನೋಡಿ, 80ನೇ ಒಂದು ಪ್ರಶ್ನೆ, ವಿಚ್ ಪ್ಯಾರೆಂಟಿಂಗ್ ಸ್ಟೈಲ್ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ. ಪೇರೆಂಟಿಂಗ್ ಸ್ಟೈಲ್ ಅಂದರೆ ಪೋಷಕ ಶೈಲಿ ಅಥವಾ ಪೋಷಣೆ ಮಾಡೋದು, ಮಗುವಿನ ಬೆಳವಣಿಗೆಗೆ ಯಾವ ಒಂದು ಪೋಷಕ ಶೈಲಿ ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ಅನ್ನೋದು ಪ್ರಶ್ನೆ. ಓಕೆನಾ? ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಅಥಾರಿಟೇರಿಯನ್ ಅಂತ ಇದೆ, ಸರ್ವಾಧಿಕಾರಿ; ಪರ್ಮಿಸಿವ್ ಅಂತ ಇದೆ, ಅನುಮತಿಸುವ; ಅಥಾರಿಟೇಟಿವ್ ಅಂತ ಇದೆ, ಅಧಿಕಾರಯುತ; ಹಾಗೆಯೇ ನೆಗ್ಲೆಕ್ಟ್ಫುಲ್ ಅಂದರೆ ನಿರ್ಲಕ್ಷ್ಯ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಅಧಿಕಾರಯುತ, ಅಥಾರಿಟೇಟಿವ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಅಟೆನ್ಷನ್ ಡೆಫಿಸಿಟಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಇದಕ್ಕೆ ಶಾರ್ಟ್ ಫಾರ್ಮಲ್ಲಿ ನಾವು ADHD ಅಂತ ಹೇಳಿ ಕರಿತೀವಲ್ಲ. ಸೊ ADHD ಅಂತಂದ್ರೇನು? ಅಟೆನ್ಷನ್ ಡೆಫಿಸಿಟಿ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ. ಅದರ ಒಂದು ಗುಣಲಕ್ಷಣ ಕೇಳಿರೋ ಅಂಥದ್ದು ಏನು? ಅದರ ಒಂದು ಗುಣಲಕ್ಷಣ ಅಂತ ಹೇಳಿದ್ರೆ ಆಪ್ಷನ್ಸ್ ನೋಡಿ, ಇಲ್ಲಿ ಪೂರ್ ಮೆಮೊರಿ ಓನ್ಲಿ, ಆಪ್ಷನ್ ಬಿ ನೋಡಿ, ಇಲ್ಲಿ ಇನ್ ಅಟೆನ್ಷನ್, ಹೈಪರ್ ಆಕ್ಟಿವಿಟಿ ಆ್ಯಂಡ್ ಇಂಪಲ್ಸಿವಿಟಿ; ಆಪ್ಷನ್ ಸಿ ಫಿಸಿಕಲ್ ಡಿಸ್ಯಾಬಿಲಿಟಿ; ಆಪ್ಷನ್ ಡಿ ಸ್ಪೀಚ್ ಪ್ರಾಬ್ಲಮ್ ಓನ್ಲಿ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಬಿ ಗಮನರಹಿತತೆ, ಅತಿ ಚಟುವಟಿಕೆ ಮತ್ತೆ ಆವೇಗಶೀಲತೆ, ಇನ್ ಅಟೆನ್ಷನ್, ಹೈಪರ್ ಆಕ್ಟಿವಿಟಿ ಅಂಡ್ ಇಂಪಲ್ಸಿವಿಟಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಪೀರ್ ಗ್ರೂಪ್ ಇನ್ಫ್ಲೂಯೆನ್ಸ್ ಇಸ್ ಸ್ಟ್ರಾಂಗೆಸ್ಟ್ ಡ್ಯೂರಿಂಗ್ ಡ್ಯಾಶ್ ಅಂತ ಕೇಳಿದೆ. ಸೊ ಪೀರ್ ಗ್ರೂಪ್ಸ್ ಅಂದ್ರೆ ಏನು? ಸಮವಯಸ್ಕ ಅಥವಾ ಗೆಳೆಯರ ಗುಂಪು ಅಂತ ಹೇಳ್ತೀವಿ. ಸೊ ಯಾವಾಗ ಅದು ಬಹಳನೇ ಪ್ರಭಾವ ಬೀರುತ್ತೆ, ಯಾವ ಏಜ್ ಅಲ್ಲಿ ಅಂತ. ಸೊ ಆಪ್ಷನ್ ನೋಡಿ, ಆಪ್ಷನ್ ಎ ಇನ್ಫ್ಯಾನ್ಸಿ ಅಂದರೆ ಶೈಶವಾವಸ್ಥೆ; ಆಪ್ಷನ್ ಬಿ ಅರ್ಲಿ ಚೈಲ್ಡ್ಹುಡ್; ಆಪ್ಷನ್ ಡಿ ಅಡಾಲ್ಸೆನ್ಸ್; ಆಪ್ಷನ್ ಸಿ ಅಡಾಲ್ಸೆನ್ಸ್; ಆಪ್ಷನ್ ಡಿ ಬಂದು ಅಡಲ್ಟ್ಹುಡ್ ಅಂತ ಇದೆ. ಸೊ ಯಾವಾಗ ಈ ಒಂದು ಪೀರ್ ಗ್ರೂಪ್ ಅಂದರೆ ಸಮವಯಸ್ಕ ಗುಂಪಿನ ಪ್ರಭಾವ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ನೋಡಿ, ಇಲ್ಲಿ ಹದಿಹರೆಯ ಅಥವಾ ಅಡಾಲ್ಸೆನ್ಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 83ನೇ ಪ್ರಶ್ನೆ, ಜೀನ್ ಪಿಯಾಗೆಟ್ ಯೂಸ್ಡ್ ವಿಚ್ ಮೆಥಡ್ ಫಾರ್ ಹಿಸ್ ರಿಸರ್ಚ್. ಅಂದರೆ ಜೀನ್ ಪಿಯಾಗೆಟ್ ಏನಿದ್ದಾರೆ ಅವರ ಒಂದು ಸಂಶೋಧನೆಗೆ ಯಾವ ವಿಧಾನವನ್ನ ಬಳಸಿದ್ರು ಅಂತ ಹೇಳಿ. ಸೊ ಆಪ್ಷನ್ ನೋಡಿ, ಸರ್ವೆ ಮೆಥಡ್; ಆಪ್ಷನ್ ಬಿ ಕ್ಲಿನಿಕಲ್ ಇಂಟರ್ವ್ಯೂ ಮೆಥಡ್; ಆಪ್ಷನ್ ಸಿ ಎಕ್ಸ್ಪೆರಿಮೆಂಟಲ್ ಮೆಥಡ್ ಓನ್ಲಿ; ಆಪ್ಷನ್ ಡಿ ಅಬ್ಸರ್ವೇಷನ್ ಓನ್ಲಿ ಅಂತ ಇದೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕ್ಲಿನಿಕಲ್ ಇಂಟರ್ವ್ಯೂ ಮೆಥಡ್ ಅಥವಾ ಕ್ಲಿನಿಕಲ್ ಸಂದರ್ಶನ ವಿಧಾನ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಬಿಲೀವ್ಸ್ ದಟ್ ನಾಲೆಡ್ಜ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂದರೆ ರಚನಾವಾದಿ ವಿಧಾನ ಅಂತ, ಅದನ್ನು ನಂಬುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಟ್ರಾನ್ಸ್ಮಿಟೆಡ್ ಬೈ ಟೀಚರ್ಸ್, ಕನ್ಸ್ಟ್ರಕ್ಟೆಡ್ ಬೈ ಲರ್ನರ್ಸ್, ಆಕ್ಟಿವಿಟಿ ಫಿಕ್ಸ್ಡ್ ಆ್ಯಂಡ್ ಅನ್ಚೇಂಜೇಬಲ್, ಹಾಗೆಯೇ ಆಪ್ಷನ್ ಡಿ ಓನ್ಲಿ ಇನ್ ಟೆಕ್ಸ್ಟ್ ಬುಕ್ಸ್ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಬಿ ಕನ್ಸ್ಟ್ರಕ್ಟೆಡ್ ಬೈ ಲರ್ನರ್ಸ್ ಆಕ್ಟಿವಿಟಿ ಅಂದರೆ ಕಲಿಯುವವರಿಂದ ಸಕ್ರಿಯವಾಗಿ ನಿರ್ಮಿಸಲ್ಪಡುತ್ತದೆ. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಬಿಲೀವ್ಸ್ ದಟ್ ನಾಲೆಡ್ಜ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಲರ್ನರ್ಸ್ ಆಕ್ಟಿವ್ಲಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ 85ನೇ ಪ್ರಶ್ನೆ, ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ರೆಫರ್ಸ್ ಟು ಡ್ಯಾಶ್ ಅಂದರೆ ಕಲಿಕೆಯ ವರ್ಗಾವಣೆ. ಲರ್ನಿಂಗ್ ಅನ್ನೋದು ಕಲಿಕೆ ಆಗುತ್ತೆ, ಟ್ರಾನ್ಸ್ಫರ್ ಅಂದರೆ ವರ್ಗಾವಣೆ. ಸೊ ಕಲಿಕೆಯ ಒಂದು ವರ್ಗಾವಣೆ ಅಂತಂದರೆ ಏನು ಅಂತ. ಸೊ ಏನು ಹಂಗಂದ್ರೆ ಕಲಿಕೆಯ ವರ್ಗಾವಣೆ ಅಂದರೆ ಆಪ್ಷನ್ಸ್ ನೋಡಿ, ಚೇಂಜಿಂಗ್ ಸ್ಕೂಲ್ಸ್; ಆಪ್ಷನ್ ಬಿ ಅಪ್ಲೈಯಿಂಗ್ ಲರ್ನ್ ಸ್ಕಿಲ್ಸ್ ಟು ನ್ಯೂ ಸಿಚುವೇಶನ್; ಆಪ್ಷನ್ ಸಿ ಟೀಚಿಂಗ್ ಅದರ್ಸ್; ಆಪ್ಷನ್ ಡಿ ಫಾರ್ಗೆಟಿಂಗ್ ಅಂತ ಇದೆ, ಅಂದರೆ ಮರೆಯುವುದು ಅಂತ ಇದೆ. ಸೊ ಆಬ್ವಿಯಸ್ಲಿ ಆಪ್ಷನ್ ಬಿ ಅಪ್ಲೈಯಿಂಗ್ ಲರ್ನ್ ಸ್ಕಿಲ್ಸ್ ಟು ನ್ಯೂ ಸಿಚುವೇಶನ್, ಕಲಿತ ಕೌಶಲ್ಯಗಳನ್ನು ಹೊಸ ಸನ್ನಿವೇಶಗಳಿಗೆ ಅನ್ವಯಿಸುವುದು ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವೆಶನ್ ಅಂಡ್ ಆನ್ಸರ್ಸ್ ಆಗಿತ್ತು. ಸೊ ಮುಂದಿನ ತರಗತಿಗಳಲ್ಲಿ ಥಿಯರಿ ಕ್ಲಾಸಸ್ನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.